ನಮ್ಮ ಸುರತ್ಕಲ್ ಬ್ಲಾಕಿನ ಅಧ್ಯಕ್ಷರಾದ ನನ್ನ ನಾಯಕರಾದ ವಿಜಯಕುಮಾರ್ ಶೆಟ್ಟಿ ಅವರು ನಿನ್ನೆ ಪಕ್ಷಾಂತರ ಹಾಕುವಂಥ ವರದಿ ಇವತ್ತು ಮೀಡಿಯಾಗಳಲ್ಲಿ ಬಂದಿತ್ತು. ಆದರೆ ಅವರನ್ನು ನಾವು ಮನವೊಲಿಸಿ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾವತ್ತೂ ತಾಯಿಗೆ ದ್ರೋಹ ಮಾಡೋದಿಲ್ಲ ಎಂಬ ಭರವಸೆಯನ್ನು ಕೊಟ್ಟು ಅವರು ನಾಮಿನೇಷನನ್ನು ಪಕ್ಷೇತರರಾಗಿ ಹಾಕುವುದಿಲ್ಲ ಅಂತ ಹೇಳಿದ್ದಾರೆ. ಅವರು ನನ್ನ ನಾಯಕರಾಗಿದ್ದಾರೆ. ಜನಾರ್ದನ್ ಪೂಜಾರಿ ಅವರು ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡಿದರು. ಆಸ್ಕರ್ ಫರ್ನಾಂಡಿಸ್ ಅವರು ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಉಡುಪಿಯಲ್ಲಿದ್ದಾರೆ, ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವರ ಆಶೀರ್ವಾದದೊಂದಿಗೆ ನಾನು ನಮ್ಮ 2 ಬ್ಲಾಕಿನ ಅಧ್ಯಕ್ಷರಾದ ಪೃಥ್ವಿರಾಜ್ರವರು ಹಾಗೂ ವಿಜಯಕುಮಾರ್ ಶೆಟ್ಟಿ ಅವರ ಆಶೀರ್ವಾದ, ಹಿರಿಯರಾದ ಅಣ್ಣಯ್ಯನಚಂದ್ರವರು, ಅದೇ ಥರ ವಿಜಯ ವಿಕ್ರಮಾದಿತ್ಯ ಶೆಟ್ಟಿಯವರು ಹಾಗೂ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರ ಒಡಗೂಡಿಕೊಂಡು ಅವರ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾನು ನನ್ನ ಅಭ್ಯರ್ಥಿತನವನ್ನು ಹಾಕುತ್ತಿದ್ದೇನೆ. ಒಂದು ಮಾತನ್ನು ಎಲ್ಲ ಮತದಾರ ಬಂಧುವರಿಗೆ ಕೊಡ್ತಾ ಇದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ನಾನು ಎಲ್ಲ ಮತದಾರ ಬಾಂಧವರಿಗೆ ಒಂದು ವಿಶೇಷವಾದ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲು ಇಚ್ಛಿಸುತ್ತೇನೆ. ತಾವು ಈ ಒಂದು ಪ್ರದೇಶದಲ್ಲಿ ನಮ್ಮ ಈ ಜಿಲ್ಲೆ ಬುದ್ಧಿವಂತರ ಜಿಲ್ಲೆಯಾಗಿದೆ, ವಿದ್ಯಾವಂತರ ಕ್ಷೇತ್ರವಾಗಿದೆ. ತಮ್ಮ ಆಶೀರ್ವಾದದಿಂದ ನಾನು ಈ ಪ್ರದೇಶದ ಒಂದು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿ ಕಳಿಸಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮೀಕ್ಷೆ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುವಂತಹ ಖಾತ್ರಿ ತಮ್ಮ ಮೀಡಿಯಾಗಳಲ್ಲಿ ಬಂದಿದೆ ಹಾಗೂ ಎಲ್ಲ ರಿಪೋರ್ಟ್ಗಳಿಂದ ಬಂದಿದೆ. ಆದುದರಿಂದ ಬಿಜೆಪಿ ಸರ್ಕಾರದ ದಟ್ಟ ದೌರ್ಬಲ್ಯವನ್ನು ಒದ್ದೋಡಿಸಲು ಬಹುಶಃ ನಮ್ಮ ಮತದಾರ ಬಾಂಧವರೆಲ್ಲರೂ ಒಗ್ಗೂಡಿಕೊಂಡು ಒಂದಾಗಿಕೊಂಡು ಇವತ್ತು ಜಾತಿ ಮತ ಭೇದವನ್ನು ಬಿಟ್ಟು ನಾವೆಲ್ಲರೂ ಒಂದಾಗಿಕೊಂಡು ಈ ಪ್ರದೇಶದ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮಗೆ CDPಯಲ್ಲಿ ಬಡವರಿಗೆ ಮನೆ ಕಟ್ಟಲು ಆಗ್ತಾ ಇಲ್ಲ, ಅದೇ ಥರ ಯಾವ ರೀತಿಯಲ್ಲಿ ಆಗುವುದಿಲ್ಲ ಅಂತಹ ಒಂದು ನೀರಿನ ತೆರಿಗೆ ಹಾಗೂ ಮನೆ ತೆರಿಗೆಯನ್ನು ಜಾಸ್ತಿ ಮಾಡಿದರೆ ಅದನ್ನೆಲ್ಲ ನಮ್ಮ ಕಾರ್ಪೊರೇಷನ್ ಬಂದಿದೆ ಈ ಪ್ರದೇಶದಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಂದರೆ ಅದೇ ಥರ UPA ಸರ್ಕಾರ ನಮ್ಮ ಕೇಂದ್ರದಲ್ಲಿದೆ. ಇದರೆಲ್ಲರ ಆಶೀರ್ವಾದದಿಂದ ಈ ಪ್ರದೇಶದ ಅಭಿವೃದ್ಧಿಗಾಗಿ ನನ್ನ ಜೀವವನ್ನು ಮುಡಿಪಾಗಿಡುತ್ತೇನೆ ಒಂದು ಮಾತನ್ನು ಮತದಾರರಿಗೆ ನಾನು ತಿಳಿಸುತ್ತಾ ತಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿರಲಿ.